ಎಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್, ದೇವನಹಳ್ಳಿ. ಆಷಾಢ ಮಾಸದಲ್ಲಿ ಚೌಡೇಶ್ವರಿ ಅಮ್ಮನಿಗೆ ವಿಶೇಷ ಪೂಜಾ ಕೈಂಕರ್ಯ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ತಾಲೂಕು ಕಚೇರಿ ರಸ್ತೆಯಲ್ಲಿರುವ ಸರ್ವಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಆಷಾಢ ಮಾಸದ ಅಂಗವಾಗಿ ಪ್ರತಿನಿತ್ಯ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿದೆ ಎಂದು ಚೌಡೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿಯ ಪಿ ಗಂಗಾಧರಪ್ಪ ತಿಳಿಸಿದರು. ದೇವತೆಗಳು ಎಲ್ಲಿ ಇದ್ದಾವೆ ಅಲ್ಲೆಲ್ಲ ಬಹಳ ವಿಜೃಂಭಣೆಯಿಂದ ಆಷಾಢ ಮಾಸದಲ್ಲಿ ಆಷಾಢ ಶುಕ್ರವಾರದಲ್ಲಿ ಬಹಳ ವಿಶೇಷ. ಎಲ್ಲ ಕಡೆಯೂ ಅತಿ ವಿಜೃಂಭಣೆಯಿಂದ ಆನಂದವಾಗಿ ಪೂಜೆಗಳು ಎಲ್ಲ ನಡೀತವೆ. ಏನಪ್ಪ ವಿಶೇಷ ಅಂದರೆ ಆವಾಗ ಅಮ್ಮನವರಿಗೆ ಬಹಳ ವಿಶೇಷವಾದ ಒಂದು ಶಕ್ತಿ ಇರುತ್ತೆ ಆಷಾಢ ಮಾಸದಲ್ಲಿ. ಹಾಗಾಗಿ ಭಕ್ತರು ಯಾರೇ ಬಂದರೂ ಸಹ ಅವರ ಕೋರಿಕೆಗಳನ್ನು ಈಡೇರಿಸ್ತಾ ಇರುತ್ತೆ. ಆ ಒಂದು ದೃಷ್ಟಿ ಒಳಗಡೆ ಎಲ್ಲ ದೇವತೆಗಳ ದೇವಸ್ಥಾನಕ್ಕೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಬಹಳಷ್ಟು ಸಾವಿರಾರು ಜನ ಸೇರ್ತಾರೆ. ನಮ್ಮ ಚೌಡೇಶ್ವರಿ ದೇವಸ್ಥಾನದಲ್ಲಿ ಕೂಡ ಇದು 14ನೇ ವರ್ಷ ಆಷಾಢ ಮಾಸ. ಭಾಳ ಆನಂದವಾಗಿ ಭಾಳ ವಿಜೃಂಭಣೆಯಿಂದ ಈ ಸಾರಿ ಕಾರ್ಯಕ್ರಮಗಳನ್ನು ಎಲ್ಲ ಸೇವಾಕರ್ತರಿಗೆ ದೇವಸ್ಥಾನದ ಸೇವಾಕರ್ತರನ್ನ ಎಲ್ಲ ಮಾಡ್ತಾ ಇದ್ದಾರೆ ಪ್ರತಿ ವರ್ಷದಲ್ಲಿ. ಇವತ್ತಿನ ದಿನ ಭಾಳ ವಿಶೇಷ ಅಂದರೆ ಅಮ್ಮನವರು ಆಷಾಢ ಯಾವಾಗ ಅಮಾವಾಸ್ಯೆ ಬರುತ್ತೆ ಆವಾಗ ಚೌಡೇಶ್ವರಿ ದೇವಿ ದಿನ ಅಂತೇಳಿ ಆಚರಣೆ ಇವತ್ತು ಅದಕ್ಕೋಸ್ಕರ ಅಮ್ಮನವ್ರಿಗೆ ಅರಿಶಿನ ಕುಂಕುಮ ಫಸ್ಟು ಅಲಂಕಾರ ವೀಳ್ಯದೆಲೆ. ಇದುವರೆಗೂ ಕೂಡ ವೀಳ್ಯದೆಲೆ ಆಗಲ್ಲ. ಆ ಥರ ಒಂದು ವೀಳ್ಯದೆಲೆ ಅಲಂಕಾರ ಈ ಸಾರಿ ಫಸ್ಟ್ ಪ್ರಪ್ರಥಮವಾಗಿ ವೀಳ್ಯದೆಲೆ ಅಲಂಕಾರ. ಎರಡನೇ ದಿನ ಲಡ್ಡು, ಅದು ಒಂಥರ ಭಾಳ ವಿಶೇಷ. ನೀವು ಯಾವಾಗ ಕೂಡ ನಮ್ಮನವ್ರ ದೇವಸ್ಥಾನದಲ್ಲಿ ಲಡ್ಡು ಅಲಂಕಾರ ಆಗಿದೆ. ಅದರಲ್ಲಿ ಯಾವ ಥರ ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ನಮ್ಮ ಅರ್ಚಕರು ಕೂಡ ಎಲ್ಲ ಇದು ಮಾಡ್ತಾ ಇದ್ದಾರೆ. ಸೇವಾಕರ್ತರು ಎಲ್ಲ ಸೇರಿಕೊಂಡು ಯಾವ ಥರ ಮಾಡಬೇಕು ಅಂತೇಳಿ ಮಾಡ್ತಾರೆ. ಲಡ್ಡು ಅಲಂಕಾರ ತುಂಬ ಚೆನ್ನಾಗಿರುತ್ತೆ. ಮೂರನೇ ದಿವಸ ಬಳೆ ಕೂಡ ಅಮ್ಮನವ್ರಿಗೆ ಒಂದು ಸಾರಿ ಮಾಡಿದ್ವಿ. ಅದು ಆವಾಗ ಈ ಸಾರಿ ಭಾಳ ವಿಶೇಷವಾಗಿ ಬಳೆಯಲ್ಲೇ ತೋಮಾಲೆ ಆ ಥರ ಎಲ್ಲ ಮಾಡಿ ಒಂದು ಆನಂದವಾಗಿರ್ತಕ್ಕಂಥ ಅಲಂಕಾರ ಮಾಡಬೇಕು ಅಂತೇಳಿ ನಮ್ಮ ಸ್ವಾಮಿಗಳು ಹಚ್ಕೊಂಡಿದ್ದಾರೆ. ಕೊನೆಯ ದಿನ ವಿಶೇಷವಾಗಿ ಹಣ್ಣುಗಳಿಂದ ಅಲಂಕಾರ ಹಣ್ಣುಗಳಲ್ಲಿ ಮಾಡಿದ್ವಿ. ಈ ಸಾರಿ ಅದರಲ್ಲಿ ಬೇರೆ ಥರ ಹಣ್ಣು ಮತ್ತು ಹೂವು ಎಲ್ಲ ಸೇರಿಕೊಂಡು ಮಾಡಬೇಕು ಅಂತೇಳಿ ಒಂದು ಇದು ಮಾಡಿದ್ದಾರೆ. ಅಂದರೆ ಒಂದಲ್ಲ ಒಂದು ಎಲ್ಲ ಚೆನ್ನಾಗಿರುತ್ತೆ. ಮತ್ತು ನಮ್ಮಲ್ಲಿ ಪ್ರತಿ ಶುಕ್ರವಾರನೂ ಕೂಡ ಈಗ ಸಂಜೆ 5:30ಯಿಂದ 6:00ವರೆಗೆ SAY ಅಶ್ವತ್ಥಪ್ಪ ಗುರೂಜಿ ಅವರ ತಂಡದವರಿಂದ ಭಜನೆ ನಡೆಯುತ್ತೆ. ಆ ಭಜನೆ ನಡೆಯುತ್ತೆ. ಲಲಿತಾ ಸಹಸ್ರನಾಮ ಆಗುತ್ತೆ. ಮತ್ತು ಇದು ಕುಂಕುಮಾರ್ಚನೆ ಸುಮಾರು ವರ್ಷಗಳಿಂದ ಮಾಡಿದ್ದು. 4-5 ವರ್ಷ ನಿಂತೋಗಿತ್ತು. ಅಮ್ಮನವರಿಗೆ ಲಕ್ಷ್ಮೀ ವಿಗ್ರಹವನ್ನು ಎಲ್ಲ ಹೆಣ್ಣು ಮಕ್ಕಳೇ ಸ್ವತಃ ಅವರು ಕುಂಕುಮಾರ್ಚನೆ ಮಾಡಿ ಅವ್ರ ಮನೆಗೆ ತಗೊಂಡೋರು. ಕೊನೆ ದಿವಸ 4 ವಾರ ಪೂಜೆ ಮಾಡಿಕೊಂಡು ಮನೆಗೆ ತಗೊಂಡೋಗೋದು ಲಕ್ಷ್ಮೀ ವಿಗ್ರಹವನ್ನು. ಯಾರು ಲಕ್ಷ್ಮೀ ವಿಗ್ರಹ ಮನೇಲಿದ್ದರೆ ತರ್ಬೋದು ಅಥವಾ ನಾವೇ ಮಾಡಿಕೊಡ್ತೀವಿ. ಅದನ್ನು ಒಂದು ಅಷ್ಟು ಕಾರ್ಯಕ್ರಮಗಳು ಈ ಸಾರಿ ಇದ್ದಾವೆ. ಸರ್ವಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭಕ್ತರ ಸಹಕಾರದಿಂದ ಆಷಾಢ ಮಾಸದ ವಿಶೇಷ ಪೂಜೆ, ಅಲಂಕಾರ, ಸತ್ಯನಾರಾಯಣ ಸ್ವಾಮಿ ದಾಸೋಹ ಹಮ್ಮಿಕೊಳ್ಳಲಾಗಿದೆ. ಪೂಜೆ ಕಾರ್ಯಕ್ರಮ ಜುಲೈ 24ರಂದು ಆಷಾಢ ಅಮಾವಾಸ್ಯೆ ಪ್ರಯುಕ್ತ ಅರಿಶಿಣ ಕುಂಕುಮ ಅಲಂಕಾರ ಮಾಡಿದ್ದು, ಜುಲೈ 17 ವೀಳ್ಯದೆಲೆ ಮತ್ತು ಹೂವಿನ ಅಲಂಕಾರ, ಜುಲೈ 29ರಂದು ಲಾಡು ಅಲಂಕಾರ, ಜುಲೈ 24ರಂದು ಸತ್ಯನಾರಾಯಣ ಪೂಜೆ ಮತ್ತು ಜುಲೈ 31ರಂದು ದಾಸೋಹ ಸೇವೆ, ಬಳೆ ಮತ್ತು ಹೂವಿನ ಅಲಂಕಾರ, ಆಗಸ್ಟ್ 7ರಂದು ಹಣ್ಣು ಹೂವಿನ ಅಲಂಕಾರ, ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯಲಿವೆ. ಆಷಾಢ ಮಾಸದ ಪ್ರತಿ ಶುಕ್ರವಾರ ಸಂಜೆ ಸಾಮೂಹಿಕ ಕುಂಕುಮಾರ್ಚನೆಯಲ್ಲಿ ಸುಮಂಗಲಿಯರು ಭಾಗವಹಿಸಬಹುದು. ಪ್ರತಿ ಶುಕ್ರವಾರ SAY ಅಶ್ವಥ್ ಗುರೂಜಿ ತಂಡದವರಿಂದ ಸತ್ಸಂಗ ಭಜನೆ ಹಾಗೂ ಲಲಿತ ಸಹಸ್ರನಾಮ ನಡೆಯಲಿದೆ. ಅಲಂಕಾರ ಮಾಡಿದ್ದು ನಮ್ಮ ಕೋಟೆಯಲ್ಲಿ ಪ್ರಕಾಶ್ ಅವರಿಂದ ಈಗಿರುವ ಸ್ವಾಮಿಗಳು ತುಂಬ ಚೆನ್ನಾಗಿ ಅಲಂಕಾರ ನಡೀತಾ ಇದೆ. ಅಲಂಕಾರ ಅಯ್ಯಮ್ಮವರು ಅಲಂಕಾರ ತುಂಬ ಚೆನ್ನಾಗಿ ಮಾಡಿಸ್ಕೊಂತಿದ್ದ. ಇದು ದೇವಿಯ ಒಂದು ಸಂಕಲ್ಪ. ಅದೇ ರೀತಿ ನಮ್ಮ ದೇವರಲ್ಲಿ ಪ್ರತಿಯೊಬ್ಬರಿಗೂ ದೇವಿಯ ಆಶೀರ್ವಾದ ಇರೋದ್ರಿಂದ ಎಲ್ಲರಿಗೂ ಒಳ್ಳೆಯದೇನೆ ಆಗ್ತಾ ಇದೆ. ಎಲ್ಲರೂ ಯಾರೇ ಬಂದರೂ ಏನೇ ಅರ್ಕೆ ಮಾಡಿಕೊಂಡ್ರು ದೇವಿ ಹತ್ರ ಅದು ತುಂಬ ಚೆನ್ನಾಗಿ ಪರಿಸ್ಥಿತಿ. ಈಗ ಬೆಳಗ್ಗೆ ನಮ್ಮ ಲಾಯರ್ ಅಸೋಸಿಯೇಷನ್ ಬಂದಿದ್ರು, ಲಾಯರ್ಸ್ ಎಲ್ಲ
ಏನಕ್ಕೆ ಬಂದಿದ್ರು ಅಂದ್ರೆ ಲಾಯರ್ ಅಸೋಸಿಯೇಷನ್ ಎಲೆಕ್ಷನ್ ಇದೆ. ಎಲೆಕ್ಷನ್ ದೇವಿ ಹತ್ರ ಅರ್ಕೆ ಮಾಡ್ಕೊಂಡು ಹೋದ್ರೆ ನಮ್ಗೆ ಒಳ್ಳೇದಾಗ್ತದೆ ಅಂತಂದ್ರೆ ಅಷ್ಟು ಇವಾಗೇನು ವಿದ್ಯಾವಂತರು ದೇವಿಯ ಆಶೀರ್ವಾದ ಪಡಿಬೇಕು ಅಂತೇಳಿ ಬರ್ತಾರೆ. ಎಲ್ಲರೂ ಬರ್ತಾರೆ, ಎಲ್ಲ ಹೆಣ್ಮಕ್ಳು ಬರ್ತಾರೆ. ಮತ್ತು ಮನೆಗಳಲ್ಲಿ ಏನಾದರೂ ಸಮಸ್ಯೆಗಳಾಗಿದ್ದಾಗ ಅವರೆಲ್ಲ ಬಂದು ದೇವಿಗಳ ಹತ್ರ ನಂದು ಅಷ್ಟೊತ್ತಿ ಸಮಸ್ಯೆ ಇದ್ದಾಗ ನಾನು ಕಣ್ಣಾಗಿ ನೀರು ಹಾಕ್ಕೊಂಡು ಅಮ್ಮನ ಹತ್ರ ಕೂತ್ಕೊಂಡು ನನ್ನ ಒಂದು ಇದನ್ನೆಲ್ಲ ಕೇಳ್ಕೊಂಡಾಗ ಖಂಡಿತವಾಗ್ಲೂ ಅಮ್ಮ ಅದನ್ನು ಪರಿಹಾರ ಮಾಡಿಕೊಟ್ಟಾಳೆ. ಇದೇನಿಲ್ಲ ಅಂತೆಲ್ಲ ಮತ್ತೆ ಬೇರೆಯವ್ರಲ್ಲ ಆ ರೀತಿ ದೇವರು ತುಂಬ ಚೆನ್ನಾಗಿ ಎಲ್ಲರಿಗೂ ಆಶೀರ್ವಾದ ಮಾಡ್ತಿದ್ದಾರೆ. ಅದಕ್ಕೆಲ್ಲ ಮೂಲ ಕಾರಣಕರ್ತರು ನಮ್ಮ ಗಂಗಾಧರ್ ಸಾಹೇಬರು ಏನೇ ಮಾಡಬೇಕಾದ್ರೂ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ತಿರ್ತಾರೆ. ಸುಮ್ಮನೆ ನಾವು ದೇವನಹಳ್ಳಿ ತಾಲೂಕು ಅಲ್ಲದೆ ವಿವಿಧ ತಾಲೂಕಿನಲ್ಲಿರುವ ಭಕ್ತರು ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ. ಈ ವೇಳೆ ದೇವಾಲಯ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು ಇದ್ದರು.